ಈ ದಿವಸ ಎಂ.ಬಿ. ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ACP ನಾರ್ತ್ ರವರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿದರೆ ಅದ್ರ ಬಗ್ಗೆ ನಮ್ಮ ಮುಂದೆ ಇಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವರ ಒಂದು ಕಾರ್ಯಾಚರಣೆಯಲ್ಲಿ 2 ಜನ ರೂಢಿಗತ ಏನು ಮನೆಗಳ್ಳತನ ಅಪರಾಧಿಗಳಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಬಂಧನದಿಂದ ನಿಯರ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 1 ಲಕ್ಷಕ್ಕಿಂತ ಹೆಚ್ಚು ಏನು ಕಳ್ಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮತ್ತು ಕೃತ್ಯಕ್ಕೆ ಅವರೇನು ಬಳಸ್ತಾ ಇದ್ರು ಪಲ್ಸರ್ ಬೈಕ್, ಆ ಬೈಕನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಮೋಡಸ್ ಆಪರಂಡಿ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಏನಿದೆ ಅದನ್ನು ಹೇಳಲಿಕ್ಕೆ ಹೋದರೆ, ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಂಡದಲ್ಲಿ ವಾಸ ಮಾಡ್ತಾರೆ. ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ 1 ಗಂಟೆ ನಂತರ ನಗರಕ್ಕೆ ದ್ವಿಚಕ್ರ ವಾಹನದಲ್ಲಿ ಇಲ್ಲಿ ಬರ್ತಾ ಇದ್ರು. ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ, ಈಗ ಕೆಲವು ಅಪರಾಧಿಗಳು ಹಗಲೊತ್ತಲ್ಲಿ ಮನೆಗಳನ್ನು ರೆಕ್ಕಿ ಮಾಡ್ತಾ ಇದ್ರು, ಯಾವುದು ಲಾಕ್ಡ್ ಹೌಸ್ ಇದ್ದಾವೆ ಅಥವಾ ಲಾಕ್ಡ್ ಗೇಟ್ ಇದೆ ಅಂದ್ಬಿಟ್ಟು. ಇವರು ಆ ರೀತಿ ಇಲ್ಲ, ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎಂ.ಬಿ. ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರೋ ಔಟ್ಸ್ಕರ್ಟ್ಸಲ್ಲಿರುವ ರೆಸಿಡೆನ್ಷಿಯಲ್ ಏರಿಯಾಗಳಿದ್ದಾವೆ, ಅಂಥ ಮನೆಗಳನ್ನೇ ಇವರು ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು, ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ ಆಗಿರುವಂಥ ಗೇಟ್ ಇದೆ, ಆ ಗೇಟನ್ನು ಅಥವಾ ಲಾಕ್ಗಳ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧಗಳನ್ನು ಮಾಡುವಂಥದ್ದು. ಒಂದು ಸಲ ಅಪರಾಧ ಮಾಡಿದರೆ 1 ಮಂತ್ ಆ ಕಡೆ ಬರೋದಿಲ್ಲ ಅವರು. ಬೇಸಿಕಲಿ ಒಂದು ಸಲ ಅಪರಾಧ ಮಾಡಿದರೆ 1 ಮಂತ್ 2 ಮಂತ್ಸ್ ಏನವರು ಸಿಕ್ಕಿರುತ್ತೆ, ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿತ್ತು, 2025 ಜೂನಲ್ಲಿ. ಅದರಲ್ಲಿ ನಮಗೆ ಒಂದು CCTVಯ ಒಂದು ಲೀಡನ್ನು ಸಿಕ್ಕಿತ್ತು. ಅದರ ಮೇಲ್ಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇರೆಗೆ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ, ಅದರ ಮೇರೆಗೆ 2ನೇ ಆರೋಪಿ, ಇದರಲ್ಲಿ ಏನು ಬಂಧಿತರಾಗಿದ್ದರೆ 2 ಜನ ಆರೋಪಿ, ಅದರಲ್ಲಿ 2ನೇ ಆರೋಪಿ ಬಂಧನ ಆಗಿದೆ. ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಅವ್ರ ಜೊತೆ ಬಂದಿದ್ದ ಇನ್ನೊಬ್ಬ ಆರೋಪಿ A1 ಆರೋಪಿನೂ ಕೂಡ ಬಂಧಿಸಲಾಗಿದೆ. ಇದ್ರ ಜೊತೆಗೆ ಇವ್ರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಉಳಿದ ಆರೋಪಿಗಳ ಬಗ್ಗೆನೂ ಕೂಡ ಪತ್ತೆ ಮಾಡಲಿಕ್ಕೆ. ಆಮೇಲೆ ಈ ಆರೋಪಿಗಳದ್ದು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಏನು ಒಬ್ಬ ಮೊದಲನೇ ಆರೋಪಿ ಇದ್ದಾನೆ, ಅವನ ಮೇಲೆ ಈಗ 4 ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾನೆ ಮತ್ತು ಅದರ ಜೊತೆಗೆ ಹಳೆಯ 2 ಪ್ರಕರಣಗಳು ಕೂಡ ಅವನ ಮೇಲೆ ಇದೆ. ಸೊ ಅದಲ್ಲದೆ 2ನೇ ಆರೋಪಿ ಏನಿದ್ದಾನೆ ಅವನ ಮೇಲೆ ಹಳೆಯ 7 ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ ಮತ್ತು ಈಗ 4 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಒಟ್ಟು 11 ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದಾರೆ. ಇದರಲ್ಲಿನೂ ಕೂಡ ನಮಗೆ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು. ಒಂದು ಏನಂತಂದರೆ, ಈಗ ಎಂ.ಬಿ. ನಗರ ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಎಲ್ಲ ಹೊಸ ರೆಸಿಡೆನ್ಷಿಯಲ್ ಏರಿಯಾಗಳು ಬರ್ತಾ ಇದೆ. ಅಲ್ಲಿ ಜನರ ಒಂದು ಓಡಾಟ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶಗಳನ್ನ ಅವರು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಮತ್ತು ಇವರು ಏನು ಅಪರಾಧ ಮಾಡಿದ್ದಾರೆ, 4 ಅಪರಾಧಗಳು ಮಾಡಿರುವ ಟೈಮ್ ಲೈನು ನೋಡಿದಾಗ, ಒಂದು ಫಸ್ಟ್ ಏಪ್ರಿಲಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಜೂನಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಜುಲೈಯಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಆಗಸ್ಟಲ್ಲಿ ಮಾಡಿದ್ದಾರೆ. ಅದರ ನಂತರ ಮಾಡಿರಲಿಲ್ಲ. ಆಮೇಲೆ ಏನು ಅಫೆನ್ಸಲ್ಲಿ ಅಪರಾಧ ಮಾಡಿದಾಗ ಏನು ಅವರಿಗೆ ಕಳ್ಳತನದಲ್ಲಿ ಆ ಚಿನ್ನಾಭರಣನ ದೋಚಿದ್ದಾರೆ, ಅದರಲ್ಲಿ ಅವರೊಂದು 50% ಸೇಲ್ ಮಾಡಿದ್ದಾರೆ. ಅಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ರ್ಯಾಂಡಮ್ ಪರ್ಸನ್ಸ್ಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು. ಇನ್ನೂ ಕೆಲವು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರು. ಇಂಟ್ಯಾಕ್ಟ್ ಅಪರಾಧಗಳಲ್ಲಿ ಏನು ಮಾಡಿದ್ರು ಅದನ್ನು ವಶಪಡಿಸ್ಕೊಳ್ಳುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಮ್ಮ ಎಂಟೈರ್ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ.
ಈಗೇನು ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಟಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಡೇ ಟೈಮಲ್ಲಿ. ರಾತ್ರಿ ಟೈಮಲ್ಲಿ ನಗರಕ್ಕೆ ಬಂದು ಈ ಟೂ ವೀಲರಲ್ಲಿ ಫಸ್ಟ್ ರೆಕ್ಕಿ ಮಾಡ್ತಾರೆ, ಆಮೇಲೆ ಒಂದು ಕಡೆ ವೆಹಿಕಲನ್ನು ನಿಲ್ಲಿಸಿ ಅಪರಾಧ ಮಾಡ್ತಾರೆ. ಸ್ವಲ್ಪ ವೆಹಿಕಲ್ ದೂರ ನಿಲ್ಲಿಸಿರ್ತಾರೆ, ಒಂದೊಂದು ಮನೆಗಳಲ್ಲಿ ಕಾಂಪೌಂಡ್ ಟು ಕಾಂಪೌಂಡ್ ಜಂಪ್ ಮಾಡುವಂಥದ್ದು ಅಂಥವೆಲ್ಲ ಮಾಡಿದ್ದಾರೆ. ಮತ್ತೆ ಲಾಕ್ ಆಗಿದ್ದು ಮಾತ್ರ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಒಂದ್ಸಲ ಅದು ಕೆಲವು ಸಲ ನೀವು ನೋಡಿದ್ರೆ ಎಷ್ಟೆಷ್ಟು ಅಮೌಂಟ್ ಅವರಿಗೆ ಸಿಕ್ಕಿದೆ. ಒಂದೊಂದು ಕೇಸಲ್ಲಿ 20 ಗ್ರಾಮ್ ಗೋಲ್ಡ್ ಸಿಕ್ಕಿದೆ, ಇನ್ನೊಂದರಲ್ಲಿ 60 ಗ್ರಾಮ್ ಸಿಕ್ಕಿದೆ, ಕೆಲವುದರಲ್ಲಿ 12 ಗ್ರಾಮ್ ಸಿಕ್ಕಿದೆ. ಒಂದೊಂದ್ಸಲ ಅಪರಾಧ ಮಾಡಿದಾಗ ಅವ್ರು ಏನು ಜೀವನಾಂಶ ನಡೀತಾ ಇದೆ ಅವಾಗ ಅವರು ಈ ಕಡೆ ಬಂದಿಲ್ಲ. ಹಾಗೆ ಇಲ್ಲ, ಅಪರಾಧ ಮಾಡಿಲ್ಲ. ಇದ್ರ ಮೊದಲು ಅವ್ರ ಮೇಲೆ ಅಪರಾಧಗಳು ಇರೋದು ನರೋಣದಲ್ಲಿದೆ, ನಿಂಬರ್ಗದಲ್ಲಿದೆ, ಮಾದನ್ ಹಿಪ್ಪರ್ಗ ಇದೆ, ಆಳಂದದಲ್ಲಿದೆ. ಇಲ್ಲಿ ಸೇಮ್ ಮೋಡಸ್ ಆಪರೇಂಡಿ ಇರುತ್ತೆ. ಏನು ಈಗ ಹೇಳಿದಾಗ ಆಫ್ಟರ್ 1 o'clock ಬರ್ತಿರ್ತಾರೆ. ಮತ್ತು ಏನು ಈಗ ನಾನು ಹೇಳಿದೆ, ಈ MB ನಗರ್ ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದೆ, ಸ್ವಲ್ಪ ರೀಸೆಂಟ್ಲಿ ಬಿಲ್ಟ್ ಪಾಸ್ಟ್ ಮನೆಗಳಿದ್ದಾವೆ, ಸ್ಟ್ಯಾಂಡ್ ಅಲೋನ್ ಮನೆಗಳು, ಮತ್ತು ಅಲ್ಲಿ ಜನರ ಓಡಾಟನೂ ಕಡಿಮೆ ಇರುತ್ತೆ ಆಫ್ಟರ್ 1 o'clock. ಅಂಥ ಏರಿಯಾವನ್ನು ಅವರು ಆಯ್ಕೆ ಮಾಡ್ತಾ ಇದ್ರು. ಮಾಡಿ ಒಂದ್ಸಲ ರೆಕ್ಕಿ ಮಾಡಿ ಲಾಕ್ ಡೌನ್ಸ್ ಐಡೆಂಟಿಫೈ ಮಾಡಿದಾಗ ಈ ದ್ವಿಚಕ್ರ ವಾಹನ ಒಂದು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಆಮೇಲೆ ಬೈ ವಾಕ್ ಬಂದು ಅಪರಾಧ ಮಾಡಿ ಟೂ ವೀಲರ್ ಮೇಲೆ ಎಸ್ಕೇಪ್ ಆಗ್ತಾ ಇದ್ದಾರೆ. ಆಗಿದೆ ಕ್ರೈಮ್ ನಂಬರ್ 55/25. ಅದರಲ್ಲಿ 21 ಗ್ರಾಮ್ ಗೋಲ್ಡ್ ಹೋಗಿತ್ತು, ಇಂಟ್ಯಾಕ್ಟ್ ಅದು ರಿಕವರಿ ಮಾಡಿದ್ದಾರೆ. ಆಮೇಲೆ ಜೂನ್ ತಿಂಗಳಲ್ಲಿ ಆಗಿತ್ತು 84/25. ಇದರಲ್ಲಿ ನಮಗೆ ಲೀಡ್ ಸಿಕ್ಕಿತ್ತು. ಇದರಲ್ಲಿ ನಿಯರ್ಲಿ 35 ಗ್ರಾಮ್ ಅಷ್ಟು ಗೋಲ್ಡ್ ಹೋಗಿದೆ, ಅದರಲ್ಲಿ 20 ಗ್ರಾಮ್ ರಿಕವರಿ ಮಾಡಿದ್ದಾರೆ, 60% ಅಷ್ಟು ರಿಕವರಿ ಆಗಿದೆ. ಆಮೇಲೆ 115/25 ಇದು ಆಗಸ್ಟ್ ತಿಂಗಳಲ್ಲಿ ಆಗಿರುವಂಥದ್ದು. ಇದರಲ್ಲಿ 3 ಗ್ರಾಮ್ ಗೋಲ್ಡ್ ಮತ್ತು ನಗದು ಹಣ ಕಳ್ಳತನ ಆಗಿತ್ತು, 1,02,000 ರೂಪಾಯಿ, ಅದು ರಿಕವರಿ ಮಾಡಿದ್ದಾರೆ. ಮತ್ತೆ ಇನ್ನೊಂದಾಗಿತ್ತು 97/25, ಇದು ಜುಲೈಯಲ್ಲಿ ಆಗಿರುವಂಥದ್ದು. ಇದರಲ್ಲಿ ಟೋಟಲ್ 67 ಗ್ರಾಮ್ ಗೋಲ್ಡ್ ಹೋಗಿದೆ, ಇದರಲ್ಲಿ 27 ಗ್ರಾಮ್ ರಿಕವರಿ ಮಾಡಿದ್ದಾರೆ. ಇಲ್ಲಿ 67 ಗ್ರಾಮ್ ಅಷ್ಟು ಗೋಲ್ಡ್, ಅದು 60 to 70 ಗ್ರಾಮ್ ಗೋಲ್ಡ್ ಏನು ರಿಕವರಿ ಆಗಿದೆ. ಯೂಶಲಿ ಏನು ಮಾಡ್ತಿದ್ರು, ಕೆಲವು ಚಿನ್ನಾಭರಣಗಳನ್ನು ಮಾರಾಟ ಮಾಡಿದ್ದಾರೆ, ಇನ್ನೂ ಕೆಲವನ್ನ ಒತ್ತೆ ಇಟ್ಟು ಏನು ಪ್ಲೆಡ್ಜ್ ಮಾಡಿ ಸಾಲ ತೋತಾರೆ. ಆ ರೀತಿ ಇದನ್ನ ಮುಂಬರುವ ದಿನಗಳಲ್ಲಿ ಖರ್ಚಿಗೋಸ್ಕರ ಅವರು ಪ್ರಿಸರ್ವ್ ಆಗಿ ಸೇವ್ ಮಾಡಿಟ್ಟಿರುವಂಥದ್ದು. ಒಂದು ವೇಳೆ ಇದನ್ನು ಖರ್ಚಾಗಿದ್ರೆ ಮತ್ತೆ ಅವರು ಅಪರಾಧ ಮಾಡಲಿಕ್ಕೆ ಬರ್ತಾ ಇದ್ರು. ಇವ್ರೀಗ ಫಸ್ಟ್ ಟೈಮ್ ಸಿಟಿಯಲ್ಲಿ ಸಿಕ್ಕಿರುವಂಥದ್ದು. ಆಮೇಲೆ ನೀವು ಹೇಳಿದಾಗ ಇವರು ಕೂಡ ಕಂಟಿನ್ಯೂಸ್ ಸ್ಟ್ರೈಕ್ ಮಾಡಲಾರ್ದೆ ಗ್ಯಾಪ್ ಮಾಡ್ಕೊಂಡಿದ್ದಾರೆ. ಮತ್ತು ಯಾವ ಏರಿಯಾಗಳಲ್ಲಿ CCTV ಇಲ್ಲ, ಯಾವ ಏರಿಯಾಗಳಲ್ಲಿ ಪೊಲೀಸ್ ಪ್ರೆಸೆನ್ಸು, ಔಟ್ಸ್ಕರ್ಟ್ಸ್ ಜನ ಇರಲ್ಲ, ಅಂಥ ಏರಿಯಾಗಳೆಲ್ಲ ಟಾರ್ಗೆಟ್ ಮಾಡಿರುವಂಥದ್ದು. ರಾತ್ರಿನೇ ಸಿಕ್ಕಿತ್ತು. ಒಂದು ಡಿಜಿಟಲ್ ಎವಿಡೆನ್ಸ್ನಿಂದ ಬೇರೆ ಪ್ರಕರಣಗಳು ಪತ್ತೆಯಾದವು. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಪದೇ ಪದೇ, ಏನು ಮನೆಗಳಿಗೆ CCTV ಕ್ಯಾಮ್ರಾ ಹಾಕಿ, ಬರ್ಗ್ಲರಿ ಅಲಾರ್ಮ್ ಅಳವಡಿಸ್ಕೊಳ್ಳಿ, ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು ಏನು ವಿನಂತಿ ಅಂತಂದರೆ, ಈಗೇನು ಕಲಬುರಗಿ ನಗರದಲ್ಲಿ ಹೊಸ ಹೊಸ ಏರಿಯಾಗಳು ಲೇಔಟ್ಸ್ಗಳು ಆಗ್ತಾ ಇದ್ದಾವೆ, ಅಲ್ಲಿ ಅಟ್ಲೀಸ್ಟ್ ಇಂಡಿವಿಜುವಲ್ ಮನೆ ಹಾಕಿಲ್ಲ ಅಂತಂದರೆ ಅಟ್ಲೀಸ್ಟ್ ಆ ಏರಿಯಾಗಳಲ್ಲಿ ಏನು ವಾರ್ಡ್ಗಳಿದ್ದಾವೆ, ಏರಿಯಾಗಳಿದ್ದಾವೆ, ಸಾರ್ವಜನಿಕರು ರೆಸಿಡೆನ್ಷಿಯಲ್ ವೆಲ್ಫೇರ್ ಥರ ಮಾಡ್ಕೊಂಡು ಗ್ರೂಪ್ ಮಾಡಿಕೊಂಡು ಅವರು ಕೂಡ CCTV ಹಾಕಿದರೆ ಎಂಟೈರ್ ಏರಿಯಾನೂ ಸೆಕ್ಯೂರ್ ಆಗುತ್ತೆ. ಅಟ್ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸು, ಎಲ್ಲಿ ಕ್ರಾಸ್ ರೋಡ್ಸ್ ಇದೆ ಅಂತಲ್ಲಿ ಹಾಕಿದರೂ ಕೂಡ ನಮಗೆ ತನಿಖೆಗೆ ಮತ್ತು ಅಪರಾಧಗಳ ಪತ್ತೆಗೆ ಮತ್ತು ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಹಕಾರ ಆಗುತ್ತೆ. ಓಕೆ, ಈಗ ಏನು ನಮ್ಮ ತಂಡ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ.